3 ಜನನು ಒಂದೊಂದು ಕಲರ್ ಬರ್ತಿದೀವಿ. ಅಲ್ಲ ನಿಮ್ಮ ಕ್ಯಾಮ್ರಾಮನ್ ಅಲ್ಲ ನಾನು, ನಿಮ್ಮ ಕ್ಯಾಮ್ರಾಮನ್ ಮನೆಗೆ ಹೋದ್ರು. ನಂಗೆ ನಿದ್ದೆ ತಡ್ಕೊಳಕ್ ಆಗ್ತಾ ಇಲ್ಲ, ಇಷ್ಟು ಕೆಲಸ ಇದೆ. ಸೊ ನಮ್ಮ ಪೀಸ್ನ ಕೊಡ್ತಾ ಇದೀವಿ, ನಾವು ಒಳ್ಳೆ ಕೊಡ್ತಾ ಇದೀವಲ್ಲ. ಆಮೇಲೆ ಅತ್ತೆ ಜೀವನ ಎಲ್ರಿಗೂ ಒಂದೇ ಥರ ಇರಲ್ಲ ಅಂತ ಹೇಳ್ತಾರಲ್ಲ. ಎಕ್ಸಾಂಪಲ್ ಇದೆ, ಮಳೆ ಬರ್ತಿದೆ ಆದರೂ ಅವರು ಕೆಲಸ ಮಾಡ್ತಿದ್ದಾರೆ. ನಂಗೆ ಪಾಪ ಅನಿಸ್ತಿದೆ. ಅಂಕಲ್ ಅಂಕಲ್ ಮಳೆ ನಿಂತ್ಮೇಲೆ ಮಾಡಿ, ಮಳೆ ನಿಂತ್ಮೇಲೆ ಮಾಡಿ. ಹೌದಾ? ಹಾಂ, ಬೆಳಗ್ಗೆ ನೀವು ಮುಗಿಸೋಗಿದ್ರೆ ಈಸಿಯಾಗಿರೋದಲ್ಲ. ಹೌದು, ಮಳೆ ನಿಂತ್ಮೇಲೆ ಮಾಡಿ, ಪರವಾಗಿಲ್ಲ. ಹಾಂ ಸರಿ ಅಂಕಲ್. ಇದಿಷ್ಟು ನಾಳೆಯಲ್ಲಿ ನಮ್ಮಲ್ಲಿ ಫಂಕ್ಷನ್ ಇರೋದಕ್ಕೆ ಎಂಡಲ್ಲಿ ಹಚ್ಚೋದಕ್ಕೆ ಫುಲ್ಲು ಕ್ಲೀನ್. ಬೆಳಿಗ್ಗೆ ಇಳಿದ್ವಿ, ಪಾಪ ಅವರು ಬೆಳಿಗ್ಗೆ ಅರ್ಧಂಬರ್ಧ ಮಾಡಿದ್ರು. ಆ್ಯಂಡ್ ಇವಾಗ ಮಳೆ ಬರ್ತಿದೆ. ಪಾಪ ಇವೊಂದು ಇಸ್ ಡೂಯಿಂಗ್. ತಾನು ಫಸ್ಟ್ ಟೈಮ್ ನಮ್ಮನೇಲಿ ಕೆಲಸ ಮಾಡ್ತಿದ್ದಾಳೆ. ತಾನು ನಿನ್ನ ಫ್ರೆಂಡ್ಸ್ ಎಲ್ಲ ಈ ವ್ಲಾಗ್ ನೋಡಿ ತಾನು ಕಸ ಗುಡಿಸ್ತೀಯಾ ನೀನು ಅಂತ. ತಾನು ವೆರಿ ಡಿಸಿಪ್ಲಿನೇ ಇಲ್ಲ. ಅವಳು ಕೊರಿಯಾದಲ್ಲಿ ಕಲ್ತ್ಕೊಂಡ್ಬಂದಿಯಲ್ಲ ಕಸ ಗುಡಿಸೋದು. ಕಪ್ಪಾಳ ಹಿಂಗೆ ಹಿಂಗೆ ಬಡ ಅಂದ್ರೆ ತಾನು ಕಾಲಕ್ಕೆ ಬೀಳ್ಬೇಡ. ಅಯ್ಯೋ ಪರವಾಗಿಲ್ಲ, ಅಯ್ಯೋ ಆಶೀರ್ವಾದ ಬೇಡ, ತಾನು ಬೇಡ, ಕಾಲಕ್ಕೆ ಬೀಳ್ಬೇಡ. ಅಯ್ಯೋ ತಾನು ಕಾಲಕ್ಕೆ ಬೀಳ್ಬೇಡ ಕಣೆ. ಅಯ್ಯೋ ಬೇಡ ಕಣಿ ತಾನು. ಅಯ್ಯೋ ನೋಡಿ ಗಾಯ್ಸ್, ಅವರು ಎಂತ ಇವರು ಅಂದ್ರೆ ಅವ್ರ ಅಕ್ಕಂದು ವ್ಲಾಗ್ ಮಾಡ್ತಾ ಇದ್ರೆ ಅದು ಕ್ಯಾನ್ಸಲ್ ಮಾಡಿ ನಂದು ವ್ಲಾಗ್ ಮಾಡು ಅಂತ ಅಂದ್ಬಿಟ್ಟು ಅವ್ರ ಮೊಬೈಲ್ ಕೊಡ್ತಾರೆ. ನನ್ನ ವ್ಲಾಗ್ ಅಲ್ಲೇ ಬರ್ಬೇಕು, ಬೇರೆ ಅವ್ರ ವ್ಲಾಗ್ ಅಲ್ಲ. ನಾನು ಯಾಕೆ ಬರಲಿ? ಇಮೋಷನಲ್ ಡ್ಯಾಮೇಜ್. ನಾನೇ ಆದ್ರೂ ನನ್ನ ಮದುವೆಗೆ ನೀನು ಲೇಟಾಗಿ ಬರ್ತೀಯ, 12 ಗಂಟೆಗೆ ಈ ಟೈಮಿಂಗ್ ಬರ್ತೀನಿ ಅಂದಿದ್ರೆ ನಾನೆಲ್ಲ ಕಡೆ ಏನು ಮಾಡ್ತೀನಿ, ಒಂದು ಆಪ್ಷನ್ ಇರುತ್ತೆ ನನ್ನ ಹತ್ರ, ಬ್ಲಾಕ್ ಅಂತ. ಅವಳಾಗಿಕ್ಕೆ ಅಪ್ಪ ನನ್ನ ಕೈಕೊಂಡು ಅಷ್ಟೆಲ್ಲ ಈ ಚಾಕ್ಲೇಟ್ ಇನ್ನೂ ಮಿಕ್ಕಿದೆ ಕಣೆ, ಕೊಡ್ರಿ ಮೇಡಮ್. ತಗೊಳ್ರಿ, ತಿನ್ರಿ. ಇಷ್ಟೊಂದು ಮೇಡಮ್ ನಂಗೆ ಒಂದು ಕೊಟ್ಟು ಸಾಕು. ನಿಮ್ಮ ಫ್ರೆಂಡ್ ಕೊಡಿ. ಅವನೇ ಸಾರಿ ಮುಚ್ಚ. ಏನು ಮಾಡ್ತಾ ಇದ್ದೀರಾ ಭವ್ಯಾರ? ಆಯ್ತು, ಏನು ಮಾಡ್ತಾ ಇದ್ದೀರಾ ಇವಾಗ? ಇದು ಚಿಕ್ಕ ಮಕ್ಕಳು ಬರ್ತಾರಲ್ವ ನಾಳೆ. ಹಾಂ, ನೀನು ಚಿಕ್ಕ ಮಕ್ಕಳು ಬರ್ತಾರಲ್ಲ ಅವ್ರಿಗೆ ಓಕೆ. ಎಷ್ಟು ಖುಷಿಯಾಗಿದೆ ನಿಮ್ಮ ಅಕ್ಕಂದು ಮದುವೆ ಹೇಳ್ತಿದೆ. ಮನೆ ಕೆಲಸ ಮಾಡ್ಬಿಟ್ಟಿದ್ದಾರೆ ನನ್ನ. ಇಷ್ಟೊಂದು ಮಾಡಬಾರ್ದು. ನಿಜ ಕೇಳು ನಮ್ಮನ್ನ. ಅಕ್ಕನ ಮದುವೆ ಅಂತ ಖುಷಿಯಿಂದ ಹೇಳ್ಬೇಕು. ಅಕ್ಕನ ಮದುವೆ ಹಿಂಗೆಲ್ಲ ಎಷ್ಟು ಖುಷಿ ಆಗ್ತಾ ಇದೆ. ತುಂಬಾ ಖುಷಿ ಆಗ್ತಿದೆ. ಮನೆಯಿಂದ ಹೋಗ್ತಾರೆ ಅಂತಲ್ಲ, ಅದು ಫಸ್ಟ್ ಮನೆಯಿಂದ ಹೋಗ್ತಾರಲ್ಲ ಅಂತ ಖುಷಿ, ಕಳಿಸ್ತೀವಲ್ಲ ಅಂತ ಖುಷಿ. ಕಳಿಸ್ತಾ ಇದೀವಲ್ಲ ಆಮೇಲೆ ಸೈಡಲ್ಲಿ ಅಳ್ತಾಳೆ. ಕಳಿಸ್ತೀವಿ. 3 ಜನನು ಒಂದೊಂದು ಕಲರ್ ಬರ್ತಿದೀವಿ. ಸ್ವಲ್ಪ ನೀವು ಕ್ಯಾಮ್ರಾಮನ್ ಸೈಡಿಗೆ ಬನ್ನಿ. ಅಲ್ಲ ನಿಮ್ಮ ಕ್ಯಾಮ್ರಾಮನ್ ಅಲ್ಲ ನಾನು, ನಿಮ್ಮ ಕ್ಯಾಮ್ರಾಮನ್ ಮನೆಗೆ ಹೋದ್ರು. ಇನ್ನೇ ನಾಳೆ ರಿವೀಲ್ ಮಾಡ್ತಿರಲ್ಲ. ಕ್ಯಾಮ್ರಾಮನ್, ಡ್ರೈವರ್, ಸಂಜುಡುವೆ ಕನ್ನಡ ಡ್ಯಾನ್ಸ್ ನೋಡ್ರಿ ಅಕ್ಕ. ಇದೊಂದ್ಸತಿ ಡ್ಯಾನ್ಸ್ ಪ್ರಾಕ್ಟೀಸು ಆಡ್ರಿ. ಡ್ಯಾನ್ಸ್ ಆಡ್ರಿ, ಅವಾಗಲೇ ಆಡ್ದಲ್ಲ ಅಕ್ಕ. ಆಡ್ರಿ ಡ್ಯಾನ್ಸ್ ಆಡ್ರಿ. ನಾನು ನಾಳೆ ಹೇಮಂತ್ ಅವ್ರಿಗೆ ಕೊಡ್ಸೋದಕ್ಕೆ ಮಾಡಿಸಿರೋದು ಬಿಹೈಂಡ್ ಸೀನ್ಸ್. ನಾಳೆಗೆ
ಯಪ್ಪ ಇದಕ್ಕೆ ಹೂ ಮುಡ್ಸೋ ಶಾಸ್ತ್ರಕ್ಕೆ ಇಷ್ಟು ನಮ್ಮ ಮದುವೆಗೆ ಹುಚ್ಚಿ ಹಿಡಿದು ಹುಚ್ಚಿ ಆಗ್ಬಿಡ್ತೀನಿ ನಾನು. ಏನ ಸೆಟಪ್ ಆಗ್ತಾನೇ ಇದೆ. ನನಗೆ ನಿದ್ದೆ ತಡ್ಕೊಳಕ್ ಆಗ್ತಾ ಇಲ್ಲ. ಎಲ್ಲ ಇವೆಂಟ್ ಮುಗಿದ್ಮೇಲೆ ಇಷ್ಟು ಕಸ ಇದೆ. ಈಗ ಖುಷಿ ನಾನು ನಮ್ಮಮ್ಮ ಕ್ಲೀನ್ ಮಾಡಬೇಕು. ಎಲ್ಲ ಮಲಗಿದ್ದಾರೆ. ಮಮ್ಮಿ ಅಕ್ಕನ ಮದುವೆ ಮಾಡೋದೊಂದು ಸುಮ್ಮನೆನಾ? ದೇವಗೌಡವ್ರು ಕೂರಕ್ಕೆ ಮುಂಚೆ ನಾವು ಕೂತಿದ್ದೀವಿ. ಸ್ವಲ್ಪ ಕಷ್ಟ ಸುಖ ಮಾತಾಡೋಣ. ಆ್ಯಕ್ಚುಲಿ ಥೀಮ್ನ ನಾನು ಹೇಳಿದ್ದು ಆ್ಯಕ್ಚುಲಿ ಅವಳು ಅದು ಬೇರೆ ಥೀಮ್ನ ಸೆಲೆಕ್ಟ್ ಮಾಡಿದ್ಲು. ನಂಗೆ ಅದು ಇಷ್ಟ. ಅಂದರೆ ಅದು ಬೇಬಿ ಶವರ್ ಥೀಮ್ ಆಗಿತ್ತು. ಹಸು ಪಾಪುದು ಅಂದ್ರೆ ಕರುದು. ಸೊ ನಂಗೆ ಅದು ಸ್ವಲ್ಪ ಏನಾದ್ರು ಬೇಕು ಅಂತ ಹೇಳಿದಾಗ ನಮ್ಮ ಇಂಡಿಯನ್ ಟ್ರೆಡಿಷ್ನಲ್ ಇರಬೇಕು, ಸ್ವಲ್ಪ ಎಸ್ಥೆಟಿಕ್ಕಾಗಿ ನಮ್ಮ ಟ್ರೆಡಿಷ್ನಲ್ ಬಿಟ್ಟು ಹೋಗಬಾರ್ದು ಅಂತ ಹೇಳಿ ಅದೇ ಇದೆಲ್ಲ ನಮ್ಮ ಟ್ರೆಡಿಷನ್. ಸೊ ಫ್ಲವರ್ಸು ಇದೇ ಥರ ಇರಬೇಕು ಅಂತ ಹೇಳಿ ಸ್ವಲ್ಪ ಪರ್ಟಿಕ್ಯುಲರಾಗಿದ್ದಾಗ ASC ಸೊಲ್ಯೂಷನ್ ಅವರು ನನಗೆ ಅಂದರೆ ಐ ನೋ ಹರ್, ಅನೋಹಾ ಆ್ಯಂಡ್ ನಿತಿನ್ ಅವರು. ಸೊ ಇಷ್ಟೊತ್ತವರೆಗೂ ಅವ್ರ ಬೇಬಿ ಇದೆ. ಓನ್ಲಿ 6 months ಬೇಬಿನ 8 months ಬೇಬಿ. ಆ ಬೇಬಿನ ಮನೇಲಿ ಬಿಟ್ಟು ಬಂದು 2:30 ರಾತ್ರಿವರೆಗೂ ಕೆಲಸ ಮಾಡಿ ವರ್ಕರ್ಸ್ನ ಬಿಟ್ಟು ಅವ್ರು ಮಾಡಿಸ್ಬೋದಿತ್ತು. ಬಟ್ ಇವೊಂದು ಅವರು ನಿಂತು ಎಲ್ಲ ಇವಾಗ ಇದು ಮುಗಿಸ್ಕೊಂಡು ಇನ್ನೊಂದು ಇವೆಂಟಿಗೆ ಹೋದರು. ಐ ವಾಸ್ ಸೋ ಹ್ಯಾಪಿ. ಥ್ಯಾಂಕ್ ಯು ಸೋ ಮಚ್ ಅನೋಹಾ ಆ್ಯಂಡ್ ನಿತಿನ್ ಅವರೇ. ಮಿಕ್ಕಿದೆಲ್ಲ ಬೆಳಗ್ಗೆ ಮಾತಾಡ್ತೀನಿ. ಈಗಲೆಲ್ಲ ಮಾತಾಡ್ಬಿಟ್ರೆ ಚೆನ್ನಾಗಿರಲ್ಲ. ನಾನು ಇವಾಗ ಮಲಗ್ತಾ ಇದ್ದೀನಿ. ನಾನು ಹೋಗಿ ಮಲಗೋ ಅಷ್ಟರಲ್ಲಿ ಅವಳು ಎದ್ದು ರೆಡಿಯಾಗಿ ಬರ್ತಾಳೆ. ಸೊ ಕಣ್ಣುಗಳು ಪದಗಳಾಡ್ತಾಯಿದೆ. ನಮ್ಮಮ್ಮ ಕ್ಲೀನ್ ಮಾಡ್ತಾರೆ. ಗುಡ್ ಮಾರ್ನಿಂಗ್ ಗೈಸ್. ಮ್ಯಾಕ್ಸಿಮಮ್ ಒಂದು 3.5 to 4 hours ಮಲಗಿರ್ಬೋದು. ಆ್ಯಕ್ಚುಲಿ ಮನೇಲಿ ಫಂಕ್ಷನ್ ಮಾಡೋದಕ್ಕಿಂತ ಎಲ್ಲರೂ ಯಾಕೆ ಹೊರಗಡೆ ಫಂಕ್ಷನ್ ಮಾಡ್ತಾರೆ ಅಂತ ನಂಗೆ ಇವಾಗ ಗೊತ್ತಾಯಿತು. ಮನೇಲಿ ಮಾಡಿದ್ರೆ ತಿಕ್ಕಬೇಕು, ತೊಳಿಬೇಕು ಅನ್ನೋ ಕಷ್ಟ ಇರುತ್ತೆ ಅಂತಲೇ ಎಲ್ಲರೂ ಹೊರಗಡೆ ಮಾಡ್ತಾರೆ. ನಾನೇ ಮನೇಲೇ ಮಾಡೋಣ ಅಂತ ಹೇಳಿ ವಿಚಾರ ಕೆಲಸ ಆಗೋಯ್ತಲ್ಲ. ಅಟ್ಸ್ ಓಕೆ. ಎಲ್ಲ ಥರದ್ದನ್ನು ಎಂಜಾಯ್ ಮಾಡಬೇಕು. ಆ್ಯಂಡ್ ಹೋಗಿ ಇವಾಗ ಕಸ ಗುಡಿಸಿ ಮನೆ ಒರೆಸಿ ಇಷ್ಟು ಕೆಲಸ ಇದೆ. ಸೊ ಲೆಟ್ಸ್ ಗೋ. ಕ್ವಿಕ್ಕಾಗಿ ರೆಡಿಯಾಗಿ ಎಲ್ಲ ಟಕ ಅಂತ ಮುಗಿಸಿ ಎಲ್ಲ ಚೆನ್ನಾಗಾಗಲಿ. ಲೆಟ್ಸ್ ಗೋ, ಗೆಟ್ ರೆಡಿ. ಏನೇನು ಕೆಲಸ ಇದೆಯಲ್ಲ ಮುಗಿಸೋಣ. ಇಲ್ಲಾಂದರೆ ಬೆಳಗ್ಗೆ ಸುಪ್ರಭಾತ ಆಗುತ್ತೆ. ಸೊ ನಮ್ಮ ಪೀಸ್ನ ಕೊಡ್ತಾ ಇದ್ದೀವಿ. ಆಲ್ ದ ಬೆಸ್ಟ್. ನಿಮ್ಮ ಲೈಫು ಆಯಿತು. ಥ್ಯಾಂಕ್ ಯು ಸೋ ಮಚ್. ಇವ್ರು ನೋಡಿ ಇಟ್ಕೊಟ್ರು, ನೀವೇನು ಕೊಟ್ರಿ? ನಾವು ಒಳ್ಳೆ ಕೊಡ್ತಾ ಇದೀವಲ್ಲ. ಸೊ ಹುಷಾರಾಗಿ ಇದು ನಿಂಗೆ ಜೋಪಾನ ನೋಡ್ಕೊಳ್ಳಿ. ಯಾವಾಗ ಕ್ಯಾಮ್ರಾ ದುಡ್ಡು ಪೇ ಆಮೇಲೆ ಫೋನ್ ಪೇ ಒಳಗಡೆ ಹೋಗಿ ಅದೇ ನಂಬರ್ ಆಮೇಲೆ ಫೋನ್ ಪೇ ಮಾಡಿಬಿಡಿ ಬೊಕ್ಕೆದು. ಹಲೋ ಬ್ರದರ್, ಹೌ ಆರ್ ಯು? ಇದು ಏನು ಗೊತ್ತಾ, ಫೋಟೋಸ್ ವಿಡಿಯೋಸ್ ಅಲ್ಲೆಲ್ಲ 3 ಜನ ಮಾಡಿ ಯಾರು ಬೇಡ. ಇವ್ರೇನು 1 hour ಬೇಗ ಬಂದಿರ್ಬೇಕಷ್ಟೇ. 1-2 ಫೋಟೋ ನಾನು ಬಿಡಿ.
ನೋಡಿ ಕ್ಯಾಮ್ರಾ ನೋಡಿ ಮ್ಯಾಮ್. Thank you. I love you. Okay, may God bless you. ಏನಾಗ್ಬೇಕು ನಾನು ಅತ್ತೆ ಅತ್ತೆ ನಂಗ್ ಗೊತ್ತು ಐ ನೋ. ಎನಿ ಗೆಸ್ ಏನಿದೆ ಅಂತ ಅದ್ರೊಳಗೆ ಏನಿದೆ ಅಂತ ಎನಿ ಗೆಸ್. ಕಾಲ್ ಚೈನ್ ಇದೆ. ಹೌದಾ? ಕಾಲ್ ಚೈನ್ ಇದೆ. ಕಾಲ್ ಸೂಪ್ ಇದೆ. ಕಾಲ್ ಸೂಪ್ ಇದೆ. ನೋಡ್ಬಿಟ್ಟೆ ನೀವು ಹೇಳಿದ ತಕ್ಷಣ ಕಾಲ್ ಚೈನ್ ಕೊಟ್ಟಿದೆ. ಕೈ ಕಾಲ್ ಮುಗ್ ನಮಸ್ಕಾರ ಮಾಡ್ಕೊಳೆ. ಕರೆಕ್ಟ್ ಕಾಲ್ ಬಿಡು. ಅಲ್ಲ ಏನು ಮೈಕ್ ಏನಕ್ಕೆ ಇಸ್ಕೊಂಡು ಏನೋ ಮಾತಾಡ್ಬೇಕಂತ ಇಲ್ಲ ಅವ್ರು ಹೇಳ್ತಾರೆ. ಓಕೆ, ನೀವಿಬ್ರು ಆಮೇಲೆ ಫೋನಲ್ಲಿ ಹೇಳ್ಕೊಳ್ಳಿ. ಇವಾಗ ಊಟಕ್ಕೆ ಹೋಗೋಣ ಪ್ಲೀಸ್. ಓಕೆ, ಎಲ್ಲರಿಗೂ ಬಂದಿರೋರ್ಗು ಥ್ಯಾಂಕ್ ಯು. ನಮಗೆ ಎಲ್ಲ ಸಾಯಿಸ್ತಿದ್ದಲ್ಲ, ಅಫ್ಕೋರ್ಸ್ ಬಂದಿರಲಿಲ್ಲ, ಸಾಯಿಸ್ತಿದ್ದೆ ಕೆಲವ್ರನ್ನ. ಕಾಪಾಡಪ್ಪ. ದಯವಿಟ್ಟು ದೇವ್ರೆ ಸಾಯಿಬಾಬಾ ನಮ್ಮ ಹೇಮಂತ್ ಅವ್ರನ್ನ ಕಾಪಾಡ್ರಪ್ಪ. ಹೇಮಂತ್ ಅವ್ರನ್ನ ಕಾಪಾಡಕ್ಕೆ ನಾನು ಇದ್ದೀನಿ. ಆಯ್ತು, ಹೇಮಂತ್ ಅವ್ರು ನನ್ನ ಕಾಪಾಡಲಿ ಸಾಕು. ಹೇಮಂತ್ ಅವರು ಇವಾಗ ಪ್ರೇಮ ಬಂಧನದಲ್ಲಿದ್ದಾರೆ. ಆ ಪ್ರೇಮ ಬಂಧನದಿಂದ ಯಾರು ಕಾಪಾಡಬಾರ್ದು ಅವ್ರನ್ನ. ಪಾರ್ಟ್ನ ತಗೊಂಡೋಗಿ ಜನಪ್ರಿಯ ಜೋಡಿ ಅಂತ ಕೊಡ್ತಿರೋದು. ಎಲ್ಲಿಂದ ಬರ್ದು ಐಡಿಯಾ? ಎಂತದ ಐಡಿಯಾ ಎಲ್ಲ ಎಲ್ಲಿಂದ? ನನ್ನ ಓಡ್ಕೊಂಡ್ರು. ಓಕೆ, ಥ್ಯಾಂಕ್ಸ್. ಜನಪ್ರಿಯ ಜೋಡಿ ಪ್ರಶಸ್ತಿ. ಓಕೆ, ಫೈನಲಿ ಹೆಣ್ಣೋಟ ಒಂದು ದಿನ ಆದಮೇಲೆ ಮಾಡ್ತಿದ್ದೀನಿ. ಅಂದರೆ ಓಟ್ ಆಫ್ ಥ್ಯಾಂಕ್ಸ್ ಹೇಳ್ತಾರಲ್ಲ, ಯಾರ್ಯಾರು ಬಂದಿದ್ರು ಎಲ್ರಿಗೂ. ಆ್ಯಂಡ್ ಸುಮಾರು ಜನ ಬೇಜಾರು ಮಾಡಿಕೊಂಡ್ರು, ಯಾರನ್ನೂ ಕರೆದಿಲ್ಲ ಅಂತ. ಆ್ಯಕ್ಚುಲಿ ಅಂದರೆ ನಾನು ಫಂಕ್ಷನ್ ಒಂದು ವಾರ ಇದೆ ಅನ್ನೋದಕ್ಕೆ ಮುಂಚೆನೇ ನನಗೆ ಹಾಸ್ಪಿಟಲೈಸ್ ಆಗಿದೆ. ಎಲ್ರಿಗೂ ಗೊತ್ತು, ಹಾಸ್ಪಿಟಲಿದ್ದೆ. ಆ್ಯಂಡ್ ನಾನು ಇದ್ರ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡೋಕ್ಕಾಗಿಲ್ಲ. ಆ್ಯಂಡ್ ಲಾಸ್ಟಲ್ಲಿ ತುಂಬ ಪ್ರೆಷರೈಸ್ ಆಗೋಯಿತು. ಓಕೆ, ಡೆಕೋರ್ ಅವ್ರಿಗೆ ಏನೋ ಪ್ರಾಪರಾಗಿ ಹೇಳಿರಲಿಲ್ಲ ನನ್ನ ಪಾಪ. ಆ್ಯಂಡ್ ಊಟದ್ದು ಅಷ್ಟೇ. ಆ್ಯಂಡ್ ಎಲ್ಲ ನಾವೇ ನಿಂತು ಮಾಡ್ತಿದ್ದರಿಂದ ಸುಮಾರು ಜನ ಮಿಸ್ ಮಾಡಿದ್ದೀವಿ ನಾವೆಲ್ಲ. ಸೊ ಯಾರನ್ನ ಕರೆಯೋಕ್ಕಾಗಿಲ್ಲ, ಐ ಆಮ್ ರಿಯಲಿ ಸಾರಿ. ಬಟ್ ಮದುವೆಗೆ ಖಂಡಿತ ಯಾರೂ ಮಿಸ್ ಮಾಡಿದೆ, ಎಲ್ಲರೂ ಕರಿತೀನಿ. ಇದರಿಂದ ಯಾರಿಗಾದ್ರೂ ಬೇಜಾರಾಗಿದೆ, ಸ್ವಲ್ಪ ಜನ ಬೇಜಾರಾದರೂ ಐ ಆಮ್ ರಿಯಲಿ ಸಾರಿ. ಬಟ್ ಯಾರ್ಯಾರು ಬಂದಿದ್ರು ಥ್ಯಾಂಕ್ ಯು ಸೋ ಮಚ್. ಅಮ್ಮ ಒಂದು ಇವೆಂಟಿಗೆ ಬಂದು ಯು ಗೈಸ್ ಮೇಡ್ ಅಸ್ ಸೋ ಸ್ಪೆಷಲ್. ಆ್ಯಂಡ್ ಎಲ್ಲರೂ ಬಂದು ಎಂಡ್ ತನಕ ಇದ್ದು. ಆ್ಯಂಡ್ ಸ್ಪೆಷಲಿ ಮೈ ಫ್ರೆಂಡ್ಸ್, ಮೈ ಫ್ಯಾಮಿಲಿ ಬೆಳಗ್ಗೆನೇ ಬಂದು ಸಂಜೆ ಮುಗಿಯೋ ತನಕ ಇದ್ದು ನಮ್ಮ ಜೊತೆ ಇದ್ದು ಹೋದರು. ಸೊ ಥ್ಯಾಂಕ್ ಯು ಸೋ ಮಚ್. ಹೂಮಡ್ಸೋ ಎಲ್ಲರೂ ಅದೇ ಕೇಳಿದ್ರು, ಇವಾಗ ನೀವು ಹೂಮಡ್ಸೋ ಶಾಸ್ತ್ರನ ಎಂಗೇಜ್ಮೆಂಟ್ ಥರ ಮಾಡಿದ್ದೀರ ಅಂತ. ಬಟ್ ಐ ಡೋಂಟ್ ನೋ, ಏನೋ ಅಂತಾರಲ್ಲ, ಬಯಸೋದೇ ಒಂದು, ದೇವ್ರು ಮಾಡೋದೇ ಒಂದು ಅಂತ ಹೇಳ್ತಾರಲ್ಲ. ನಾವು ತುಂಬ ಸಿಂಪಲ್ಲಾಗಿ ಪ್ಲ್ಯಾನ್ ಮಾಡ್ಕೊಂಡ್ವಿ. ಬಟ್ ಎಕ್ಸಿಕ್ಯೂಷನ್ ತುಂಬ ದೊಡ್ಡದಾಗಾಯಿತು. ಆ್ಯಂಡ್ ಥ್ಯಾಂಕ್ಸ್ ಎಲ್ರಿಗೂ, ಥ್ಯಾಂಕ್ ಯು. ಆ್ಯಂಡ್ ಸ್ಪೆಷಲಿ ಯೂನಿವರ್ಸ್ ದೇವರಿಗೆ ಆ್ಯಂಡ್ ASC ಸೊಲ್ಯೂಷನ್, ಥ್ಯಾಂಕ್ ಯು ಸೋ ಮಚ್. ನಾನು ಒಂದು ಹೇಳಿದ್ರೆ ಅವ್ರ ಪಾಪ ಇನ್ನೊಂದು ಹೇಳಿ ಹಿಂಗೆ ಮಾಡೋಣ ಹಂಗೆ ಮಾಡೋಣ ಅಂತ ಡೇಡ್. ಆ್ಯಂಡ್ ರೇಖಾಸ್ ಕಿಚನ್,
ಸ್ಪೆಷಲಿ ಫುಡ್ ಬಗ್ಗೆ ತುಂಬ ಕಾಂಪ್ಲಿಮೆಂಟ್ಸ್ ಬಂತು ರೇಖಾ ಅವರೇ. ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಪಾರ್ಟ್ ಆಫ್ ಅ ಫಂಕ್ಷನ್. ಅಂದರೆ ನಮ್ಮ ಫ್ಯಾಮಿಲಿ ಥರನೇ ನೀವು ಎಲ್ಲದಕ್ಕೂ ನೀವೇ ನಿಂತು. ಆ್ಯಕ್ಚುಲಿ ಪಾಪ ಅವರು ಅವತ್ತಿನ ದಿನ 7 ಇವೆಂಟ್ ಇತ್ತು. ಆ 7 ಇವೆಂಟಲ್ಲಿ ಅವ್ರು ನಮಗೋಸ್ಕರ ಬೆಳಗ್ಗೆನೇ ಬಂದು ಆಲ್ಮೋಸ್ಟ್ ಬಂದು ಸಂಜೆವರೆಗೂ ಫಂಕ್ಷನ್ ಮುಗಿಯೋವರೆಗೂ ನಮ್ಮ ಜೊತೆನೇ ಇದ್ದು ಎಲ್ಲರೂ ವಿಚಾರಿಸ್ಕೊಂಡು ಸೇಮ್ ಫ್ಯಾಮಿಲಿಯವ್ರನ್ನ ಹೇಗೆ ಟ್ರೀಟ್ ಮಾಡ್ತಾರೋ ಆ ಥರ ನಮ್ಮ ಫ್ಯಾಮಿಲಿ ಜೊತೆ ನಿಂತಿದ್ರಿ ರೇಖಾ ಅವರೇ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಅನೋಹ ಅವರೇ ಇವೆಂಟಿಗೆ ಬರಲಿಲ್ಲ, ನೀವು ಮಿಸ್ ಮಾಡಿದ್ರಿ, ದಟ್ಸ್ ಓಕೆ. ಎಲ್ಲರೂ ನಿಮ್ಮ ಒಂದು ಏನು ರೆಕಾರ್ಡ್ ಮಾಡಿದ್ರಲ್ಲ ಎಲ್ಲರೂ ಕ್ವೆಶನ್ ಮಾಡಿದ್ರು, ಯಾರು ಮಾಡಿದ್ದು ಅಂತ ಕೇಳಿದ್ರಿ. ಸೋ ಹ್ಯಾಪಿ, ನನ್ನ ಫ್ರೆಂಡೇ ಮಾಡಿದ್ದು ಅಂತ ಹೇಳಿದೆ. ಆ್ಯಂಡ್ ಎಲ್ರಿಗೂ ಥ್ಯಾಂಕ್ ಯು ಹೇಳ್ತೀನಿ, ಬಿಕಾಸ್ ನನಗೆ ಮಾತೇ ಬರ್ತಿಲ್ಲ ಆವತ್ತಿನ ದಿನ ಅಂತೂ. ನಾನಂತೂ ಫುಲ್ಲು ಬ್ಯುಸಿಯಾಗಿ ಹೋಗಿದ್ದೆ. ಹೆಂಗೆ ಅಂದರೆ ಬಂದವರೆಲ್ಲನೂ ಅದೇ ಹೇಳಿದೆ ನನಗೆ, ಸೇಮ್ ಗಂಡು ಹುಡುಗ ನಿಮ್ಮ ಮನೇಲಿ ಇಲ್ಲ ಅನ್ನೋ ಯೋಚನೆನೇ ಇಲ್ಲ, ಗಂಡು ಹುಡುಗ ಥರ ನೆನ್ಪು ಮಾಡಿದೆ ಅಂತ. ಸೊ ಗಂಡು ಹುಡುಗ ಅನ್ನೋದಕ್ಕಿಂತ ಯಾಕೆ ಹೆಣ್ಮಕ್ಳು ಯಾರು ಸ್ಟ್ರಾಂಗ್ ಇಲ್ಲ, ಎಲ್ಲರೂ ಸ್ಟ್ರಾಂಗ್ ಇದ್ದೀವಿ. ಬಟ್ ಮೆಂಟ್ಲಿ ಯಾರಿಗೂ ಅವ್ರಿಗೆ ಪ್ರೆಷರ್ ಕೊಟ್ಟಿಲ್ಲ, ಮೆಂಟಲಿ ಕುಗ್ಸಿಲ್ಲ. ಅಂದರೆ ಅವರು ನಿಜವಾಗ್ಲೂ ದೇ ಆರ್ ವೆರಿ ಸ್ಟ್ರಾಂಗ್, ಎಮೋಷ್ನಲಿ, ಫಿಸಿಕಲಿ ಎಲ್ಲ ಥರದ್ದು ಅವರು ಸ್ಟ್ರಾಂಗ್ ಇದ್ದಾರೆ. ಸೊ ಅವ್ರನ್ನ ಬೆಳೆಯೋದಕ್ಕೆ ಬಿಡಿ ಆ್ಯಂಡ್ ಮಾತಾಡೋದಕ್ಕೆ ಬಿಡಿ. ಎಲ್ಲ ಕಡೆ ನೀನು ಹೆಣ್ಮಗು ಸುಮ್ಮನೆ ಇರುವಂಥ ಮಾತು ನಿಲ್ಲಿಸ್ಬೇಡಿ. ಆ್ಯಂಡ್ ಅವ್ರು ಏನಾದರೂ ಮಾಡೋದಕ್ಕೆ ಹೋಗ್ತಾರೆ ಅದನ್ನು ಎಂಕರೇಜ್ ಮಾಡಿ. ನಿನ್ನ ಕೈಲಾಗಿಲ್ಲ ಸುಮ್ಮನೆ ಇದ್ದುಬಿಡಿ, ಅಷ್ಟೇ ಸಾಕು. ಸೊ ನಮ್ಮ ಮನೇಲಿ ನಾನು ಏನೇ ಮಾಡಿದ್ರು ಪ್ರತಿಯೊಂದಕ್ಕೂ ಎಂಕರೇಜ್ ಮಾಡ್ತಾರೆ. ಇಫ್ ಐ ಆಮ್ ಡೂಯಿಂಗ್ ರಾಂಗ್ ಕರೆಕ್ಟ್ ಮಾಡ್ತಾರೆ, ತಪ್ಪು ಮಾಡ್ತಿದ್ದೆ ಅದನ್ನು ಕರೆಕ್ಟ್ ಮಾಡ್ಕೊ ಅಂತ ಹೇಳ್ತಾರೆ. ಸೊ ಇದು ನಮ್ಮ ಮನೆ ಫಂಕ್ಷನ್ ಆಗಿದ್ದರಿಂದ ನಾವೆಲ್ಲರೂ ನಿಂತು ಮಾಡಿದ್ವಿ. ಸೊ ಇಟ್ಸ್ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಐ ಹ್ಯಾವ್ ನೋ ವರ್ಡ್ಸ್. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಯೂನಿವರ್ಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ವಿತ್ ಅಸ್. ಆ್ಯಂಡ್ ತುಂಬ ಸಪೋರ್ಟಿವ್ ಆಗಿ ನಿಂತಿದ್ದಕ್ಕೆ. ಅವತ್ತಿನ ದಿನ ಆ್ಯಕ್ಚುಲಿ ಮಳೆ ತೋರಿಸ್ತಿತ್ತು. ಆ್ಯಂಡ್ ಯೂನಿವರ್ಸ್ ನಮ್ಮ ಕೈ ಬಿಡದೆ, ಮಳೆ ಬರ್ಸಲಿಲ್ಲ, ಎಲ್ಲ ಚೆನ್ನಾಗಾಯಿತು. ಆ್ಯಂಡ್ ಹೇಮಂತ್ ಅವರೇ, ವೆಲ್ಕಮ್ ಟು ಅವರ್ ಫ್ಯಾಮಿಲಿ. ಯು ಹ್ಯಾವ್ ಗಾಟ್ ಬ್ಯೂಟಿಫುಲ್ ನಾದ್ನೀಸ್. ಒಳ್ಳೆ ನಾದ್ನಿದಿರು ಸಿಕ್ಕಿದ್ದಾರೆ ನಿಮಗೆ. ಸೊ ಒಳ್ಳೆ ಹೆಂಡ್ತಿಗಿನ್ನ ನಾದ್ನಿದಿರು ದೇ ಆರ್ ವೆರಿ ಸ್ಪೆಷಲ್. ನಿಮ್ಮ ಜೊತೆ ತಂಗಿಯಾಗಿ, ಫ್ರೆಂಡಾಗಿ, ನಿಮ್ಮ ಎಲ್ಲ ಕಷ್ಟ ಸುಖಗಳಿಗೆ ಇಬ್ಬರಿಗೂ ಜೊತೆಯಾಗಿ ಪ್ರತಿಯೊಂದು ಹೆಜ್ಜೆಯಲ್ಲೂ ಇರ್ತೀವಿ. ಥ್ಯಾಂಕ್ ಯು ಸೋ ಮಚ್. ನನ್ನ ಅಕ್ಕನ ತುಂಬ ಚೆಂದ ನೋಡ್ಕೊಳ್ತೀರಾ ಅಂತ ಗೊತ್ತು ನನಗೆ. ಇಬ್ಬರು ಖುಷಿಯಾಗಿ ಚೆನ್ನಾಗಿರಿ. ಐ ಲವ್ ಯು ಬೋತ್. ಅಷ್ಟೇ, ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಸಿ ಯು. ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಬಾಯ್.